ಭಾರತ ಚುನಾವಣೆ ಆಯೋಗ ಭಯೋತ್ಪಾದನಾ ಸಂಸ್ಥೆ ಸಂಸದ ಜಿ. ಕುಮಾರ ನಾಯಕ ರಾಯಚೂರು ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಮೂಲಕ ಮತದಾರರಲ್ಲಿ ಆತಂಕ ಭಯವನ್ನು ಉಂಟು ಮಾಡುತ್ತಿದ್ದು, ಇದು ಭಯೋತ್ಪಾದನೆ ಸಂಸ್ಥೆ ಎಂದು ಸಂಸದ ಜಿ. ಕುಮಾರ ನಾಯಕ ಆರೋಪಿಸಿದರು. ಅವರು ಭಾನುವಾರ ತಮ್ಮ ಕಾರ್ಯಾಲಯದಲ್ಲಿ ಕರೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ, 2002ರಲ್ಲಿ ಮತ ಹಾಕಿದವರ ರಾಜ್ಯದ ಅನೇಕ ಮತದಾರರು ತಮ್ಮ ಮತಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಹುಡುಕಿ ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದಿನ ಮತದಾರರ ಪಟ್ಟಿಯನ್ನು ಡಿಜಿಟೈಸೇಷನ್ ಮಾಡಬೇಕಿದ್ದ ಚುನಾವಣೆ ಆಯೋಗ ಸರಿಯಾಗಿ ಮಾಡಿಲ್ಲ. ಹೀಗಾಗಿ ಅನೇಕರು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದೆ ಆಯೋಗದ ಬಾಗಿಲು ತಟ್ಟುತ್ತಿದ್ದರೂ ಸರಿಯಾದ ಉತ್ತರ ಸಿಗುತ್ತಿಲ್ಲ, ಸ್ಪಂದನೆಯೂ ಸಿಗುತ್ತಿಲ್ಲ. ಈಗ ಹೊಸದಾಗಿ ಸೇರಿಸುವುದಾದರೆ ಇಲ್ಲಸಲ್ಲದ ದಾಖಲೆ ಕೇಳುತ್ತಾರೆ. ಚುನಾವಣೆ ಆಯೋಗ ಮತದಾರರಲ್ಲಿ ಗೊಂದಲ, ಆತಂಕ, ಭಯವನ್ನು ಸೃಷ್ಟಿಸುತ್ತಿದೆ. ಹೀಗಾಗಿ ಭಯೋತ್ಪಾದನಾ ಸಂಸ್ಥೆ ಎನ್ನಲು ನನಗೆ ಹಿಂಜರಿಕೆಯಿಲ್ಲ ಎಂದು ಸ್ಪಷ್ಟಪಡಿಸಿದರು. ಎಸ್ಐಆರ್ ಮೂಲಕ ಪಶ್ಚಿಮ ಬಂಗಾಳದಲ್ಲಿ 22 ಲಕ್ಷ ಮತದಾರರ ಹೆಸರು ತೆಗೆದುಹಾಕಿದೆ. ಕರ್ನಾಟಕದಲ್ಲಿಯೂ ಬಾಂಗ್ಲಾದೇಶದ ಪ್ರಜೆಗಳಿದ್ದಾರೆ ಎಂದು ಹೇಳಿ ಎಸ್ಐಆರ್ ಮಾಡುತ್ತಿದ್ದಾರೆ. ಚುನಾವಣೆ ಆಯೋಗ ನಿಷ್ಪಕ್ಷಪಾತ ಕೆಲಸ ಮಾಡಬೇಕು. ಈ ಹಿಂದೆ ಚುನಾವಣಾ ಆಯುಕ್ತರಾಗಿದ್ದ ಟಿ.ಎನ್. ಶೇಷನ್, ವೆಂಕಟಾಚಲಪತಿ ಸೇರಿ ಅನೇಕ ಆಯುಕ್ತರು ಅವರ ಕೆಲಸ ಕಾರ್ಯಗಳು ವಿರೋಧ ಪಕ್ಷಗಳು ಶ್ಲಾಘಿಸಿವೆ. ಈಗಿರುವ ಆಯೋಗ ಅಧ್ಯಕ್ಷರು ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ವರದಿಗಾರರು ಗಾರ್ಲದಿನ್ನಿ ವೀರನಗೌಡ. ಅದನ್ನು ಡಿಜಿಟೈಸ್ ಮಾಡ್ಕೊಂಡಿಲ್ಲ. ಅದು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇದು ಕಂಪ್ಯೂಟರೈಸ್ ಮಾಡುವಾಗ ಬೇಕಾದಷ್ಟು ಮಿಸ್ಟೇಕ್ಗಳಾಗಿರ್ತವೆ. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ. ಅಂತ ತಪ್ಪುಗಳು ಎಲೆಕ್ಷನ್ ಕಮಿಷನ್ ಆಗಿರೋದ್ರಿಂದ ಇಷ್ಟೆಲ್ಲ ಆದ್ಮೇಲೆ ಎಲೆಕ್ಷನ್ ಕಮಿಷನ್ ಇರುವಂತ ವಾಸ್ತವ ಪರಿಸ್ಥಿತಿ, ವಾಸ್ತವ ಸಿದ್ಧತೆಗಳನ್ನ ನೋಡಿಕೊಂಡು ಅವ್ರೇನ್ ಮಾಡ್ಬೇಕಾಗಿತ್ತು, ಇದಕ್ಕೆ ಈ ರೀತಿಯ ಕಾಲಮಿತಿ ಅಂತ ಇಡಬಾರ್ದು. ನಾವು ನಿಮ್ ಮನೆ ಹತ್ರ ಬರ್ತೀವಿ, ನಿಮ್ ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ತಿದ್ದೀವಿ, ಅದನ್ನ ನಾವು ಸ್ಪಷ್ಟ ಮಾಡಿ ನಮ್ಮ ಎಲೆಕ್ಟ್ರಲ್ ರೋಲ್ ಅಲ್ಲಿ ಹಾಕೊಂತೀವಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ನಮ್ಗೊಂದು ಡೇಟ್ ಕೊಟ್ಬಿಟ್ಟು, ಈ ಡೇಟಲ್ಲಿ ನೀವು ಹಾಕ್ತೇ ಹೋದ್ರೆ ನೀವು ಭಾರತೀಯ ನಾಗರಿಕರಲ್ಲ ಅನ್ನೋ ಮಟ್ಟಕ್ಕೆ ಜನಕ್ಕೆ ಭಯ ಹುಟ್ಟಿಸಿದ್ರೆ ಭಯೋತ್ಪಾದಕ ಸಂಸ್ಥೆ ಅಂತ ಕರಿಬೇಕೆ ಹೊರತು ಇನ್ನೇನು ಪದಗಳು ನನಗೆ ದೋಷ. ಬೆಳಗ್ಗೆ ಯೋಚನೆ ಮಾಡ್ತೀವಿ ಏನಂತ ಹೇಳ್ಬೇಕು ಅವ್ರಿಗೆ. ಗೊಂದಲವನ್ನ ಅಲ್ಲ, ಯಾರು ಸರ್ ಭಯೋತ್ಪಾದಕ ಸಂಸ್ಥೆ ಇಸಿಐ ಇಲ್ಲ ಬಿಜೆಪಿ ಗೌರ್ಮೆಂಟ್? ಎಲೆಕ್ಷನ್ ಕಮಿಷನ್ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ತೇನೆ, ಅರ್ಧಂಬರ್ಧ ಮಾಡ್ತಿರೋದ್ರಿಂದ ಮತ್ತು ಒಂದು ಕಾಲಮಿತಿಯನ್ನ ಇಟ್ಟಿರೋದ್ರಿಂದ ಎಲ್ಲರಿಗೂ ಗೊಂದಲ ಆಗ್ತಾ ಇದೆ, ಎಲ್ಲರಿಗೂ ಆತಂಕ ಆಗ್ತಾ ಇದೆ. ಇಲ್ಲ ನಿಮ್ಮ ಪ್ರಶ್ನೆಯನ್ನ ನಾನು ಆಗ್ಲೇ ಆಂಟಿಸಿಪೇಟ್ ಮಾಡಿ ಅದಕ್ಕೆ ನಿಮ್ಗೆ ಟಿ.ಎನ್. ಶೇಷನ್ ಅವರು ಉದಾಹರಣೆ ಕೊಟ್ಟಿದ್ದು. ಅವ್ರ ಸಂದರ್ಭದಲ್ಲಿ ಬೇರೆ ವಿರೋಧ ಪಕ್ಷದ ಯಾರು ವಿರೋಧ ಮಾಡ್ತಿರ್ಲಿಲ್ಲ, ಅವರು ಬಹಳ ಗಟ್ಟಿಯಾಗಿ ಜೋರಾಗಿ ಮಾಡ್ತಾ ಇದ್ರು. ಕೃಷ್ಣಮೂರ್ತಿ ಅವರಿದ್ರು, ಲಿಂಗಡೋ ಇದ್ರು, ಇನ್ನೇ ಬೇಕಾಷ್ಟು ಜನ ಇದ್ರು. ಆದ್ರೆ ಈಗ ಆಗಿರುವಂತದ್ದನ್ನ ನೋಡಿದಾಗ ಆ ಸಂಸ್ಥೆಯ ಒಂದು ಅರ್ಹತೆ ಏನಿದೆ, ಅವ್ರ ನಂಬಿಕಸ್ಥ ಸಂಸ್ಥೆ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಸಂಶಯ ಇದೆ. ಆದ್ರಿಂದ ನಾನು ಹೇಳ್ತಾ ಇರುವಂತದ್ದು, ಇವತ್ತಿನ ದಿವಸ ಅವ್ರು ಮಾಡ್ತಾ ಇರುವಂತ ಕೆಲಸ ಯಾವ ರೀತಿ ಅಂತ ಹೇಳಿದ್ರೆ ಗೊಂದಲೋತ್ಪಾದನೆ ಮತ್ತು ಭಯೋತ್ಪಾದನೆ. ಯಾಕೆ ಈ ಪದಗಳನ್ನ ನಾನು ಬಹಳ ಕಾನ್ಶಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕಳೆದ ಹಲವಾರು ದಿವಸಗಳಲ್ಲಿ ನಾವು ರಾಯಚೂರಿನಲ್ಲಿ ನೋಡ್ತಾ ಇರುವಾಗ ಜನಗಳ ಮಧ್ಯದಲ್ಲಿ ನನಗೆ ಕಂಡು ಬರ್ತಾ ಇರೋದು ಗೊಂದಲ ಮತ್ತು ಭಯ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಓನ್ಲಿ ಬಿಕಾಸ್ ಐ ವಾಸ್ ಎ DC or an MP ಐ ಕ್ಯಾನ್ ಕಾಲ್ ಸಂಬಡಿ ಅಂತ ಹೇಳಿ ಎಲ್ಲಿ ಹುಡ್ಕೊಂಡ್ ಬಂದ್ರಪ್ಪ ನಮ್ಮ ಹೆಸರು ಅಂತ. ಸಾಮಾನ್ಯವಂತ ಜನಗಳಿಗೆ ಎಲ್ಲಿ ಸಾಧ್ಯತೆ ಆಗ್ತದೆ? 2002 ಎಲ್ಲಿ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಇವ್ರ ಮಾತು ನಾವು ಏನ್ ಕೇಳಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲಿ ಸಿಗದೆ ಹೋದ್ರೂ ಪರವಾಗಿಲ್ಲ, ನಿಮ್ ಡೇಟಾ ಹಾಕ್ಬಿಟ್ಟು ಸೈನ್ ಮಾಡಿ ಕೊಟ್ಬಿಡಿ, ನಾವು ಯಾವ್ದನ್ನು ಡಿಲೀಟ್ ಮಾಡಲ್ಲ. ಸರ್, ಈಗ ಗೊಂದಲ ಮತ್ತು ಭಯ ಆದ್ರೆ ಭಯೋತ್ಪಾದನೆ